ಬಿಡದಿ ಟೌನ್ಶಿಪ್ ಸಮರ ನಿಲ್ಲುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಭೂಮಿ ಕೊಡೋರು ಕೊಡಬಹುದು, ಇಲ್ಲ ಅಂತ ಹೇಳಿದ್ರೆ ಒತ್ತಾಯ ಇಲ್ಲ. 2 ತಿಂಗಳ ಕಾಲಾವಕಾಶ ಕೊಡ್ತೇನೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು ಕೂಡ ಹೋರಾಟ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಒಂದು ಕಡೆ ಬಿಡದಿಯಲ್ಲಿ ಟೌನ್ಶಿಪ್ ಬೇಡ ಅಂತ ಹೇಳಿ ರಕ್ತ ಚಳುವಳಿಯಾದ್ರೆ, ಮತ್ತೊಂದು ಕಡೆ ಭೂ ಸ್ವಾಧೀನವನ್ನ ವಿರೋಧಿಸಿ ಹೈಕೋರ್ಟ್ಗೆ PIL ಸಲ್ಲಿಸಲಾಗಿತ್ತು. ಆ ಅರ್ಜಿ ಇದೀಗ ವಜಾಗೊಂಡಿದೆ. ಈ ಮೂಲಕ ಸರ್ಕಾರಕ್ಕೆ ಬಲ ಬಂದಂತಾಗಿದೆ. ಬಿಡದಿ ಕದನದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಬಿಡದಿ ಕದನ ನಡೀತಾನೆ ಇದ್ದು, ಒಂದು ಬಾರಿ ಸರ್ಕಾರಕ್ಕೆ ಹಿನ್ನಡೆಯಾದ್ರೆ, ಒಂದು ಬಾರಿ ಬಿಡದಿ ಟೌನ್ಶಿಪ್ ವಿರೋಧಿಸ್ತಾ ಇರೋರಿಗೆ ಹಿನ್ನಡೆಯಾಗ್ತಿದೆ. ಯಾವುದೇ ಹಿನ್ನಡೆ ಇದ್ರೂ, ಯಾವುದೇ ಮುನ್ನಡೆ ಇದ್ರೂ ಬಿಡದಿ ಕದನ ಮುಂದುವರಿತಾನೇ ಇದೆ. ಬಿಡದಿ ಟೌನ್ಶಿಪ್ ಪರ ಇರೋರು ಟೌನ್ಶಿಪ್ ಬರಲಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಭೂಮಿಯನ್ನು ಸರ್ಕಾರಕ್ಕೆ ಒಪ್ಪಿಸಿ ಕೋಟ್ಯಾಂತರ ರೂಪಾಯಿಯ ಚೆಕ್ಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಟೌನ್ಶಿಪ್ ವಿರುದ್ಧ ಇರೋ ರೈತರು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ, ಬೇಕಿದ್ರೆ ರಕ್ತ ಕೊಡ್ತೇವೆ ಅಂತ ರಕ್ತಕ್ರಾಂತಿ ನಡೆಸಿದ್ದಾರೆ. ಟೌನ್ಶಿಪ್ ವಿರೋಧಿಸಿ ರಕ್ತದಿಂದ ಪತ್ರಗಳನ್ನು ಬರೆದು ಟೌನ್ಶಿಪ್ ವಿವಾದಕ್ಕೆ ರಕ್ತದ ಕಲೆಗಳನ್ನು ಅಂಟಿಸಿದ್ದಾರೆ. ಟೌನ್ಶಿಪ್ ಕದನ, ರೈತರಿಂದ ರಕ್ತ ಚಳುವಳಿ. ಟೌನ್ಶಿಪ್ ವಿರೋಧಿ ರೈತರಿಂದ ಉಗ್ರ ಪ್ರತಿಭಟನೆ. ಬಿಡದಿ ಸಮರ ಜೋರಾಗಿ ನಡೆಯುತ್ತಿದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಮಿತಿ ರಚನೆ ಮಾಡ್ತೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ ಮೇಲೂ ಕದನ ನಿಲ್ಲೋ ಸೂಚನೆ ಸಿಕ್ಕಿಲ್ಲ. ಸಮಿತಿ ವರದಿ ನೀಡಲು 2 ತಿಂಗಳು ಸಮಯ ಇದೆ. ಈ ಅವಧಿಯಲ್ಲಿ ಯಾರು ಟೌನ್ಶಿಪ್ಗೆ ಜಮೀನು ಕೊಡ್ತಾರೆ ಕೊಡ್ಲಿ, ಜಮೀನು ಕೊಡಲ್ಲ ಅನ್ನೋರು ಇಟ್ಟುಕೊಳ್ಳಲಿ. ಭೂಮಿ ನೀಡುವಂತೆ ಯಾವ ರೈತರನ್ನೂ ಬಲವಂತ ಮಾಡಲ್ಲ ಅಂತ ಸಿಎಂ ಅಂದಿದ್ದಾರೆ. 2 ತಿಂಗಳ ನಂತರ ವರದಿ ಶಿಫಾರಸು ಆಧರಿಸಿ ಸರ್ಕಾರ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ. ಆದರೆ 2 ತಿಂಗಳು ಸುಮ್ಮನೆ ಇರದ ಟೌನ್ಶಿಪ್ ವಿರೋಧಿ ರೈತರು ತರಹೇವಾರಿ ಪ್ರತಿಭಟನೆಗಳನ್ನ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಟೈಮ್ ಕೊಡದೆ ಬಿಸಿ ಮುಟ್ಟಿಸೋ ಕೆಲಸವನ್ನ ಮಾಡುತ್ತಾನೇ ಇದ್ದಾರೆ. ಹೌದು, ಟೌನ್ಶಿಪ್ ವಿರೋಧಿ ರೈತರು ಟೌನ್ಶಿಪ್ ವಿರುದ್ಧ ಉಗ್ರ ಹೋರಾಟವನ್ನೇ ನಡೆಸ್ತಾ ಇದ್ದಾರೆ. ಒಂದು ಬಾರಿ ಸೌಮ್ಯವಾಗಿ ಪ್ರತಿಭಟನೆ ನಡೆಸಿದ್ರೆ, ಮತ್ತೊಂದು ಬಾರಿ ರಾಜ್ಯ ಸರ್ಕಾರವೇ ಬೆಚ್ಚಿ ಬೀಳೋ ಹಾಗೆ ಪ್ರತಿಭಟನೆ ಮಾಡುತ್ತಾರೆ. ಹೌದು, ಕೆಲವು ದಿನಗಳ ಹಿಂದೆ ಬಿಡದಿ ಮಂಡಲಹಳ್ಳಿಯಲ್ಲಿ ಟೌನ್ಶಿಪ್ ವಿರೋಧಿ ರೈತರು ದೊಡ್ಡ ಸಂಘರ್ಷವನ್ನೇ ಹುಟ್ಟಾಕಿದ್ದರು. ಸರ್ವೆಗೆ ಬಂದ ಅಧಿಕಾರಿಗಳ ಮೇಲೆ ಪೊರಕೆ ದರ್ಶನವಾಗಿತ್ತು. ಪೊರಕೆ ದರ್ಶನ ಮಾತ್ರವಲ್ಲ, ಪೊರಕೆಯಿಂದ ಅಧಿಕಾರಿಗಳ ಮೇಲೆ ದಾಳಿ ನಡೆದಿತ್ತು. ಕಲ್ಲು ಮತ್ತು ಇಟ್ಟಿಗೆಗಳನ್ನ ಹಿಡ್ಕೊಂಡು ಅಲ್ಲಿರೋ ಜನರು ಸರ್ಕಾರದ ಕಾರುಗಳ ಮೇಲೆ ದಾಳಿ ಮಾಡಿದ್ರು. ಸರ್ವೆ ಮಾಡೋಕೆ ಅಂತ ಬಂದ ಸರ್ಕಾರಿ ಅಧಿಕಾರಿಗಳು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡ್ಹೋಗಿದ್ರು. ಟೌನ್ಶಿಪ್ಗೆ ಭೂಮಿ ಕೊಡ್ತೇನೆ ಅಂತ ಹೇಳೋರ್ಗಿಂತ ಭೂಮಿ ಕೊಡಲ್ಲ ಅಂತ ಹೇಳೋರ ಆಕ್ರೋಶವೇ ಜಾಸ್ತಿ ಆಗಿತ್ತು. ರೈತರ ಪ್ರತಿಭಟನೆಗೆ ಸರ್ಕಾರ ಕಂಗಾಲಾಗಿತ್ತು. ಈಗ ಆ ಪ್ರತಿಭಟನೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಭಾನುವಾರ ರೈತರು ರಕ್ತ ಚಳುವಳಿ ನಡೆಸಿದ್ದಾರೆ. ಟೌನ್ಶಿಪ್ ವಿರೋಧಿಸಿ ರಕ್ತದಾನ ಪ್ರತಿಭಟನೆ. ಟೌನ್ಶಿಪ್ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರೋ ರೈತರು ಟೌನ್ಶಿಪ್ ಯೋಜನೆ ವಿರೋಧಿಸಿ ರಕ್ತದಾನ ಶಿಬಿರ ಕೂಡ ನಡೆಸಿದ್ದಾರೆ. ಬೈರಮಂಗಲ ಸರ್ಕಲ್ನಲ್ಲಿ ವಿನೂತನ ಹೋರಾಟ ನಡೆಸಿದ್ದು, ರಕ್ತ ಕೊಟ್ಟೇವು ಭೂಮಿ ಕೊಡಲ್ಲ ಎಂದಿದ್ದಾರೆ. ಟೌನ್ಶಿಪ್ ಯೋಜನೆ ಕೈಬಿಡಿ ಎಂದು ರೈತರು ಒತ್ತಾಯಿಸಿದ್ದಾರೆ. ಬಿಡದಿ ಗೆಳೆಯರ ಬಳಗದಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಹಲವಾರು ರೈತರು ರಕ್ತದಾನ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸರ್, ಅದೇ ನಾವು ಭೂಮಿ ಕೊಡಲ್ಲ, ರಕ್ತ ಕೊಟ್ಟೆವು ಭೂಮಿ ಕೊಡುವುದಿಲ್ಲ ಅಂತ ಹೋರಾಟ ಮಾಡ್ತಾ ಇದೀವಿ. ಈಗ ಅವರು ಕ್ಯಾನ್ಸರ್ ಬಂದ್ಬಿಡ್ತದೆ, ಈ ನೀರಲ್ಲಿ ಅದು ಇದು ಅಂತ ಹೇಳ್ತಾ ಇದಾರಲ್ಲ, ಇವಾಗ ರಕ್ತ ಕೊಟ್ಟಿದೀವಲ್ಲ, ಆ ರಕ್ತ ತಗೊಂಡು ಚೆಕ್ ಮಾಡ್ಕೊಂಡ್ಬರ್ಲಿ, ಎಷ್ಟು ಜನಕ್ಕೆ ಕ್ಯಾನ್ಸರ್ ಅದೇ, ಎಷ್ಟು ಜನಕ್ಕೆ ಆರೋಗ್ಯ ಚೆನ್ನಾಗದೆ ಅನ್ನೋದು ಅವ್ರು ಚೆನ್ನಾಗಿ ಇದು ನೋಡ್ಕೊಂಡು ಬರ್ಲಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ರಕ್ತದಲ್ಲೇ ರಾಷ್ಟ್ರಪತಿಗೆ ಪತ್ರ ಬರೆದು ಮನವಿ. ಒಟ್ನಲ್ಲಿ ಭಾರೀ ಪ್ರತಿಭಟನೆಯ ಎಚ್ಚರಿಕೆಯನ್ನ ರೈತರು ನೀಡುತ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಡದಿ ಟೌನ್ಶಿಪ್ ನಿರ್ಮಿಸಲು ಸುಮಾರು 516 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಸರ್ಕಾರ ವಶಕ್ಕೆ ಪಡೆಯುವುದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ PIL ಅನ್ನ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಮಹತ್ವದ ಆದೇಶವೊಂದನ್ನು ನೀಡಿದೆ. ಇಷ್ಟಕ್ಕೂ ಆ PIL ನಲ್ಲಿ ಏನಿತ್ತು ಇಲ್ಲಿದೆ ನೋಡಿ. ಬಿಡದಿ ಟೌನ್ಶಿಪ್ಗೆ ಅವಕಾಶ ಕೊಡಬಾರದು. 2026 ಜೂನ್ 13ರಂದು ಹೊರಡಿಸಲಾದ ಟೌನ್ಶಿಪ್ ಅಧಿಸೂಚನೆ ರದ್ದುಗೊಳಿಸಬೇಕು. ಬಿಡದಿಯಲ್ಲಿ ಕೃಷಿ ಭೂಮಿ ತೆಗೆದುಕೊಳ್ಳುವ ಬದಲು ಬೇರೆ ಕಡೆ ಟೌನ್ಶಿಪ್ ಯೋಜನೆ ಮಾಡಬೇಕು.
ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಟೌನ್ಶಿಪ್ ಯೋಜನೆಯನ್ನ ವರ್ಗಾಯಿಸಬೇಕು. ಅದಕ್ಕಾಗಿ ಉನ್ನತ ತಜ್ಞರ ಸಮಿತಿಯನ್ನ ರಚಿಸಬೇಕು. ಈಗ ನಡೆಯುತ್ತಿರೋ ಭೂಸ್ವಾಧೀನ ಟೆಂಡರ್ ಪ್ರಕ್ರಿಯೆಗೆ ತಡೆ ನೀಡಬೇಕು ಅನ್ನೋದನ್ನ PILನಲ್ಲಿ ಉಲ್ಲೇಖಿಸಲಾಗಿತ್ತು. ಟೌನ್ಶಿಪ್ ವಿರುದ್ಧದ PIL ವಜಾಗೊಳಿಸಿದ ಹೈಕೋರ್ಟ್. ಬಿಡದಿ ಟೌನ್ಶಿಪ್ ಪ್ರಶ್ನಿಸಿದ್ದ PIL ಅರ್ಜಿ ವಿಚಾರಣೆಯನ್ನ CJ ವಿಭೂಬಕ್ರು ನೇತೃತ್ವದ ಹೈಕೋರ್ಟ್ ಪೀಠ ವಿಚಾರಣೆ ನಡೆಸಿತು. ಭೂಸ್ವಾಧೀನಕ್ಕೂ ಮುನ್ನ ಸಾಮಾಜಿಕ ಪರಿಣಾಮ ಅಧ್ಯಯನ ನಡೆಸಿಲ್ಲ, ಪುನರ್ವಸತಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ PIL ಪರ ವಕೀಲರು ವಾದ ಮಂಡಿಸಿದ್ರು. ಇಷ್ಟೇ ಅಲ್ಲದೆ ಸಾರ್ವಜನಿಕ ಹಿತಾಸಕ್ತಿ ಇಲ್ಲದ ರಿಯಲ್ ಎಸ್ಟೇಟ್ ಯೋಜನೆ ಇದಾಗಿದ್ದು, ಈ ಯೋಜನೆ ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆಂದು ವಾದ ಮಂಡಿಸಲಾಯಿತು. ಈ ವಾದ ಆಲಿಸಿದ ಹೈಕೋರ್ಟ್ ಪೀಠ PIL ಅನ್ನ ವಜಾಗೊಳಿಸಿದೆ. ಟೌನ್ಶಿಪ್ ವಿಚಾರದಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತ ಹೈಕೋರ್ಟ್ ಪೀಠ ಉಲ್ಲೇಖಿಸಿದೆ. ಒಪ್ಪಿಗೆ ಕೊಟ್ಟ ರೈತರ ಭೂಸ್ವಾಧೀನ ಸರಾಗ. ಟೌನ್ಶಿಪ್ಗೆ ಒಪ್ಪಿಗೆ ಕೊಡೋ ರೈತರಿಗೆ ಈಗಾಗಲೇ ಚೆಕ್ ವಿತರಣೆ ಮಾಡಲಾಗಿದೆ. ಈಗ ಹೈಕೋರ್ಟ್ PIL ವಜಾ ಮಾಡಿರೋ ಕಾರಣದಿಂದ ಸದ್ಯಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ಸರಾಗವಾಗಿ ನಡೆಯುತ್ತಿದೆ. ಒತ್ತಾಯವಾಗಿ ಯಾವುದೇ ಭೂಮಿ ಪಡೆಯಲ್ಲ ಅಂತ CM ಹೇಳಿದ್ದು, ಒಪ್ಪಿಗೆ ಕೊಟ್ಟ ರೈತರೆಲ್ಲ ಚೆಕ್ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನೊಂದು ಕಡೆ ಮೈತ್ರಿ ಪಕ್ಷಗಳು ಪ್ರತ್ಯೇಕವಾಗಿ ಅಖಾಡಕ್ಕಿಳಿಯಲಿದ್ದು, ಸರ್ಕಾರದ ನಿರ್ಧಾರವನ್ನ ಬಲವಾಗಿ ವಿರೋಧಿಸುತ್ತಿರುವ JDS ಜುಲೈ 30ರಿಂದ ಆಗಸ್ಟ್ 1ರವರೆಗೆ ಬೃಹತ್ ಪಾದಯಾತ್ರೆಗೆ ಕರೆ ನೀಡಿದೆ. ಮತ್ತೊಂದೆಡೆ ಬಿಜೆಪಿ ಕೂಡ ತನ್ನದೇ ಆದ ಶೈಲಿಯಲ್ಲಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದು, ಬೆಂಗಳೂರಿನಿಂದ ಬಿಡದಿಯತ್ತ ಪಾದಯಾತ್ರೆ ನಡೆಸಲು ನಿರ್ಧರಿಸಿದೆ. ಒಗ್ಗಟ್ಟಿನ ಕೊರತೆಯೇ ವಿಪಕ್ಷಗಳ ದೋಸ್ತಿಗೆ ಕುತ್ತು ತರುತ್ತಾ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯಲು ಪ್ರತಿಪಕ್ಷಗಳು ಜಂಟಿ ಹೋರಾಟ ನಡೆಸುವುದು ರೂಢಿ. ಆದರೆ ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಈ ಎರಡೂ ಪಕ್ಷಗಳ ನಡುವೆ ಹೊಂದಾಣಿಕೆ ಇಲ್ಲದಿರುವುದು ಸ್ಪಷ್ಟವಾಗಿದೆ. ಪ್ರತಿಪಕ್ಷಗಳ ಈ ಒಡಕು ಸರ್ಕಾರದ ಮೇಲೆ ಬೀರುವ ಒತ್ತಡವನ್ನು ಕಡಿಮೆ ಮಾಡಲಿದೆ ಅಂತ ಹೇಳಲಾಗ್ತಿದೆ. ಏನೇ ಇರಲಿ, ವಿಪಕ್ಷಗಳ ಈ ಹೋರಾಟದ ನಂತರ ರಾಜ್ಯ ಸರ್ಕಾರದ ನಿರ್ಧಾರ ಏನಾಗಲಿದೆ ಅನ್ನೋದು ಕುತೂಹಲಕಾರಿಯಾಗಿದೆ.